ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸರೆಂಡರ್ಗೆ ಮುಂಚೆಯೇ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿತ್ತಂತೆ. ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಂತಹ 3 ಜನರು ಕಾರ್ತಿಕ್, ರಾಘವೇಂದ್ರ ಮತ್ತು ನಿಖಿಲ್. ಆದರೆ ಮೊದಲೇ ಸುಳಿವು ಪತ್ತೆ ಮಾಡಿದ್ರಂತೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್. ಸರೆಂಡರ್ ಆಗೋ ಮುಂಚೆನೆ ಅರೆಸ್ಟ್ ಆಗ್ತಾ ಇದ್ದವನೇ ವಿನಯ್ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಈ 3 ಜನ ಹೋಗಿ ಸರೆಂಡರ್ ಆಗಿರದೇ ಇದ್ದಿದ್ರೆ ಮೊದಲು ಅರೆಸ್ಟ್ ಆಗ್ತಾ ಇದ್ದವನೇ ವಿನಯ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಪೊಲೀಸರ ಮುಂದೆ ಈ 3 ಜನ ಹೋಗಿ ಸರೆಂಡರ್ ಆಗ್ತಾರೆ. ಇವರು ಸರೆಂಡರ್ ಆಗೋದಕ್ಕಿಂತ ಮುಂಚೆನೆ ಈ ಇನ್ಸಿಡೆಂಟ್ ನಲ್ಲಿ ಯಾರೆಲ್ಲ ಭಾಗಿಯಾಗಿರಬಹುದು ಅನ್ನುವಂತಹ ಕ್ಲೂ ಪೊಲೀಸರಿಗೆ ಸಿಕ್ಕಿತ್ತಂತೆ. ಮೊದಲೇ ಈ ಕ್ಲೂವನ್ನ ಪತ್ತೆ ಹಚ್ಚಿದ್ರಂತೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರು. ಇನ್ ಕೇಸ್ ಈ ಕಾರ್ತಿಕ್, ರಘು ಮತ್ತು ನಿಖಿಲ್ ಈ 3 ಜನ ಹೋಗಿ ಸರೆಂಡರ್ ಆಗದೇ ಇದ್ದಿದ್ರೆ ಮೊದಲು ಅರೆಸ್ಟ್ ಆಗ್ತಾ ಇದ್ದವನೇ ವಿನಯ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ 3 ಜನ ಆರೋಪಿಗಳು ಹೋಗಿ ಅರೆಸ್ಟ್ ಆಗ್ತಾರೆ. ಆದರೆ ಈ ಕೊಲೆ ಹೇಗಾಯಿತು, ಹಲ್ಲೆ ಹೇಗಾಯಿತು, ಅದಾದ ನಂತರ ಸಾಕ್ಷಿ ನಾಶಕ್ಕೋಸ್ಕರ ಆ ಶವ ಸಾಗಾಟದ ರೂವಾರಿ ಯಾರು, ಎಷ್ಟು ಟೀಮ್ ಮಾಡಿಕೊಂಡಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರು ಮಾಡ್ತಿದ್ದಾರೆ. ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವು ನೀಡ್ತಾ ಹೋಗ್ತಾರೆ. ಶಿವು, ಈ 3 ಜನ, ಈ ಕಾರ್ತಿಕ್, ರಘು ಮತ್ತು ನಿಖಿಲ್, ಈ 3 ಜನ ಅರೆಸ್ಟ್ ಆಗದೆ ಇದ್ದಂತಹ ಸಂದರ್ಭ ಪೊಲೀಸರಿಗೆ ಆಲ್ರೆಡಿ ಕ್ಲೂ ಸಿಕ್ಕಿತ್ತಂತೆ. ಅರೆಸ್ಟ್ ಆಗ್ತಾ ಇದ್ದವರೇ ಮೊದಲು ವಿನಯ್ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಹಾಗಾದ್ರೆ ಈ ಕ್ಲೂ ಹೇಗ್ ಸಿಕ್ತು ಪೊಲೀಸರಿಗೆ ಅಂತ? ಸಭಾ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದಂತ ಆರೋಪಿಗಳು ಪಟ್ಟಣಗೆರೆ ಶೆಡ್ನಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಹತ್ಯೆಯನ್ನ ಮಾಡ್ತಾರೆ. ಹತ್ಯೆಯಾದಂಥ ನಂತರದಲ್ಲಿ ಜೂನ್ 8ನೇ ತಾರೀಕು ಸಂಜೆ 7 ಗಂಟೆಗೆ ಹತ್ಯೆ ಆಗುತ್ತೆ. ಹತ್ಯೆಯಾದಂಥ ನಂತರದಲ್ಲಿ ತಡರಾತ್ರಿ 2 ಗಂಟೆವರೆಗೂ ಪ್ಲಾನ್ ಅನ್ನ ಮಾಡ್ತಾರೆ, ಬಾಡಿಯನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತೇಳಿ. ಜೂನ್ 9ನೇ ತಾರೀಕು ಮುಂಜಾನೆ ಆತನ ಮೃತದೇಹವನ್ನ, ರೇಣುಕಾಸ್ವಾಮಿಯ ಮೃತದೇಹವನ್ನ ಕಾರ್ತಿಕ್, ನಿಖಿಲ್ ಹಾಗೂ ರಘು ತಂದು ಸುಮನಹಳ್ಳಿಯ ಸತ್ವ ಅಪಾರ್ಟ್ಮೆಂಟ್ ರಾಜಕಾಲುವೆ ಬಳಿ ಬಿಸಾಡ್ತಾರೆ. ಬಿಸಾಡಿ ಹೋದಂಥ ಸಂದರ್ಭದಲ್ಲಿ ಜೂನ್ 9ನೇ ತಾರೀಕು ಬೆಳಿಗ್ಗೆ ಪೊಲೀಸರಿಗೆ ಅನ್ಐಡೆಂಟಿಫೈ ಬಾಡಿ ಪತ್ತೆ ಆಗುವಂಥದ್ದು, ಅಂದ್ರೆ ಅಪರಿಚಿತ ಶವ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಪೊಲೀಸರಿಗೆ ಬರುತ್ತೆ. ಕೂಡಲೇ ಅಲರ್ಟ್ ಆದಂಥ ಪೊಲೀಸರು ಅಲ್ಲಿನ ಘಟನಾ ಸ್ಥಳದ CCTV DVR ಗಳನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪೊಲೀಸರಿಗೆ ಮೊದಲಿಗೆ ಪ್ರಕರಣದಲ್ಲಿ ಬಾಡಿಯನ್ನ, ರೇಣುಕಾಸ್ವಾಮಿಯ ಮೃತದೇಹವನ್ನ ಬಿಸಾಡಿ ತೆರಳಿದಂತ ಕಾರ್ತಿಕ್, ನಿಖಿಲ್ ಆರೋಪಿಗಳ ಯಾವುದೇ ಕ್ಲೂ ಅನ್ನು ಸಿಗೋದಿಲ್ಲ. ಜೊತೆಗೆ ಬಾಡಿ ಬಿಸಾಕದಂತ ಸಮಯದಲ್ಲಿ ಅಲ್ಲಿದ್ದಂತ CCTV ಫುಟೇಜ್ ನ ಆಧಾರದ ಮೇಲೆ ಮೊದಲಿಗೆ ರೆಡ್ ಕಲರ್ನ ಜೀಪ್ ಕಾರ್ ಪಾಸ್ ಆಗುವಂಥದ್ದು ಪೊಲೀಸರ ಗಮನಕ್ಕೆ ಬರುತ್ತೆ. ಕೂಡಲೇ ಕಾರ್ನ ನಂಬರ್ ಪ್ಲೇಟ್ ಅನ್ನು ಆಧರಿಸಿ ಯಾರು ಕಾರ್ನ ಮಾಲೀಕ ಅಂತೇಳಿ ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನ ಮಾಲೀಕರ ಸಂಬಂಧಿ ಹಾಗೂ RR ನಗರ ಸ್ಟೋನಿ ಬ್ರೂಕ್ಸ್ ಪಬ್ನ ಮಾಲೀಕನಾದಂಥ ವಿನಯ್ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಇನ್ನೇನು ವಿನಯನ್ನ ವಶಕ್ಕೆ ಪಡಿಬೇಕು ಅಂತೇಳಿ ಪೊಲೀಸರು ಮುಂದಾದಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಆಲ್ರೆಡಿ ಆರೋಪಿಗಳು, ಅಂದ್ರೆ ಮೃತದೇಹವನ್ನ ಬಿಸಾಡಿದಂಥ ನಿಖಿಲ್ ನಾಯಕ್, ಕೇಶವ್ ಹಾಗೂ ಕಾರ್ತಿಕ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗಿರ್ತಾರೆ. ಅಷ್ಟೊತ್ತಿಗೆ ವಿನಯನ್ನ ಜೂನ್ 9ನೇ ತಾರೀಕು ವಶಕ್ಕೆ ಪಡಿಬೇಕು ಅಂತೇಳಿ ಹೋದಂತ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಲೆ ಮಾಡಿದಂತ ಆರೋಪಿಗಳು ಬಂದು ತಾವಾಗಿ ಸರೆಂಡರ್ ಆಗಿದ್ದಾರೆ ಅಂತೇಳಿ ವಿನಯನ್ನ ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ವಾಪಸ್ ಬಂದಿರ್ತಾರೆ. ಆದ್ರೆ ಯಾವಾಗ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗಿದ್ದಂತ ಕಾರ್ತಿಕ್, ಕೇಶವ್ ಹಾಗೂ ನಿಖಿಲ್ ನಾಯಕ್ರನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ವಿನಯ್ನ ಪಾತ್ರ ಗೊತ್ತಾಗುವಂಥದ್ದು. ಒಂದ್ ಕಡೆ ಮೃತದೇಹವನ್ನ ತೆಗೆದುಕೊಂಡು ರವಿ ಕಾರನ್ನ ಚಲಾಯಿಸ್ಕೊಂಡು ಬಂದಿದ್ರೆ ಆರೋಪಿಗಳು ಕಾರಿಂದ ಹಿಡಿದು ಕೇಶವ್, ಕಾರ್ತಿಕ್, ನಿಖಿಲ್ ನಾಯ್ಕ್ ಬಾಡಿಯನ್ನ ಬಿಸಾಡಿ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದ್ ಕಡೆ ವಿನಯ್ ಆರೋಪಿಗಳು ಬಾಡಿಯನ್ನ ಬಿಸಾಡ್ತಾರ ಇಲ್ಲ ಅನ್ನೋದನ್ನ ಗಮನಿಸಲಿಕ್ಕೆ ಆತ ಕೂಡ ಮತ್ತೊಂದು ಜಿಪ್ನಲ್ಲಿ ಆರೋಪಿಗಳನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ತಾನೆ ಅನ್ನೋದು ಸದ್ಯ ತನಿಖೆಯಿಂದ ಹೊರಬರ್ತಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.